ಇವತ್ತು ರಾಜಸ್ಥಾನಿ ಮದ್ವೆ ಹೆಂಗೆ ಮಾಡ್ತಾರೆ, ಪ್ರಿಪ್ರೇಷನ್ ಹೆಂಗ್ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಇವ್ರು ಮಾಡೋ ಚಪಾತಿಗೆ ಇವರು ಎಣ್ಣೆ ಬಳಸಲ್ಲ ಬೇಯಿಸಕ್ಕೆ. ನೋಡಿ, किस घी में बनाते हो? ये बूंदी बनाते हैं, बेसन का बनता है. ಬೇಸನ್ ಕಾ ಬಂತಾ ಹೈ. ಕಡ್ಲೆ ಹಿಟ್ಟಲ್ಲಿ ಬೂಂದಿ ಮಾಡ್ತಾ ಇದ್ದಾರೆ. ಎಲ್ಲ ನೀಟಾಗಿ ಸಕ್ಕರೆ ಪಾಕ ಹಿಡ್ಕೊಳ್ಳುತ್ತೆ. ಇಲ್ಲಿ ರೋಸ್ ಪೆಟಲ್ಸ್ ಇರುತ್ತಲ್ಲ, ಡ್ರೈ ರೋಸ್ ಪೆಟಲ್ಸ್, ಅದೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿನ ಪದ್ಧತಿಯ ಪ್ರಕಾರ ಮದುವೆ ಮಾಡಿದಾಗ ಸುತ್ತಮುತ್ತ ಮನೆಗಳಿಗೆ ಊರಿನವ್ರಿಗೆಲ್ಲ ಈ ತರ ಸ್ವೀಟ್ ಮಾಡಿ ಪ್ಯಾಕೆಟ್ ಮಾಡಿ ಹಂಚ್ತಾರಂತೆ. ಇಲ್ಲಿಗೆ ಹುಡುಗನ ತಾಯಿ, ತಂಗಿ, ಅಕ್ಕ ಯಾರು ಬರಂಗಿಲ್ಲ. ಮಿಕ್ಸ್ ಮಾಡ್ಕೊಂಡು ಮತ್ತೆ ಹಾಕ್ಬೋದು ಅಂತ ತಿಂಚದ್ದು ಅಲ್ವಾ? ನೋಡಿ ಅಲ್ಲಿ ಹೇಗಾಗ್ತದೆ ನೋಡಿ. ಅಲ್ಲಿ ಇವರು ನನ್ನ ಫೇವರೇಟ್ ಸ್ವೀಟ್ ಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ಕಾಜು ಬರ್ಫಿ ಮಾಡಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಖಾರ ಮಿಕ್ಸ್ಚರ್ಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಹೆಂಗ್ ತಿರುಗ್ತಾರೆ ನೋಡು ಅಂಕಲ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಏನ್ ಸಮಾಚಾರ ಅಂತ ಕೇಳೋರು ಇವತ್ತು ನನ್ನ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋ. ಇವತ್ತು ರಾಜಸ್ಥಾನಿ ಮದ್ವೆ ಹೆಂಗೆ ಮಾಡ್ತಾರೆ, ಪ್ರಿಪ್ರೇಷನ್ ಹೆಂಗ್ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಬನ್ನಿ ನೋಡೋಣ. ಇಲ್ಲಿ ಫುಲ್ಲು ಚಪಾತಿ ಪ್ರಿಪ್ರೇಷನ್ ನಡೀತಾ ಇದೆ. ಇವ್ರ ಕಡೆ ಇದನ್ನ ರೋಟಿ ಅಂತ ಕರೀತಾರೆ. ಚಪಾತಿ ನೋಡಿ ಎಷ್ಟು ಜನ ಮಾತಾಡ್ತಾ ಇದ್ದಾರೆ. ಆಜಾವ್ ಅಂತ ಕರೀತಾ ಇದ್ದಾರೆ ಆಂಟಿ. ಇವ್ರು ಮಾಡೋ ಚಪಾತಿಗೆ ಇವರು ಎಣ್ಣೆ ಬಳಸಲ್ಲ ಬೇಯಿಸಕ್ಕೆ. ನೋಡಿ, ನೈ ಬಾದ್ಮೆ ನಿನ್ನೆ ಆಂಟಿ ಅವತ್ತು ಒತ್ತಿದ್ರು ಬಾ, ಇವತ್ತು ಒತ್ತೊಂದು ಕರೀತಾ ಇದಾರೆ. ನೋಡಿ, ಇವರು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ, ಸಂಜೆ ತನಕ ಈ ತರ ಒತ್ತುತ್ತಾನೆ ಇರ್ತಾರೆ ಇವರು. ಅಂಡ್ ನಮ್ ಕಡೆ ಹೆಂಗೆ ರೈಸ್ ಹಿಂಗ್ ಇಷ್ಟಪಟ್ಟು ತಿಂತೀವಿ, ಈ ತರ ಚಪಾತಿ ಇಷ್ಟಪಟ್ಟು ತಿಂತಾರೆ. ಅಲ್ಲಿ ನೋಡ್ಬೋದು ಎಷ್ಟು ಹಿಟ್ಟು ರೆಡಿ ಇದೆ. ಮತ್ತೆ ಕಲ್ಸ್ತಾನೆ ಇರ್ತಾರೆ, ಒತ್ತಾನೆ ಇರ್ತಾರೆ, ಬೇಯಿಸ್ತಾನೆ ಇರ್ತಾರೆ. ಮಾಡಾದ್ಮೇಲೆ ರೆಡಿ ಆದ್ಮೇಲೆ ಮೇಲೆ ತುಪ್ಪ ಸೌರಿ ಫಾಯಿಲ್ ಹಾಕಿ ಇಡ್ತಾರೆ. ಹೌದು ನೋಡಿ, ಅಲ್ಲೊಂದಷ್ಟು ಹಿಟ್ಟಿದೆ, ಇಲ್ಲಿ ಬೇಯಿಸ್ತಾ ಇದಾರೆ ನೋಡಿ. ಚೂರು ಕೂಡ ಎಣ್ಣೆ ಬಳಸಲ್ಲ ಅವರು. ನೋಡಿ, ಅವ್ರ ಮಕ್ಕಳನ್ನು ಅವ್ರ ಜೊತೆ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಈ ತರ ಆಟ ಅವ್ರು ಆಟ ಆಡ್ತಾ ಇದಾರೆ. ಸೊ ಈ ತರ ಒಂದು ರಾಜಸ್ಥಾನಿ ಮದ್ವೆ ಒಂದೇ ಫ್ಯಾಮಿಲಿ ಅಂತೆ ಇವರು. ಮತ್ತೆ ಅಲ್ಲಿದ್ದಾರೆ ಸ್ವಲ್ಪ ಜನ. ಹೌದು, ಅವ್ರನ್ನು ತೋರಿಸ್ತೀನಿ. ಅವರೆಲ್ಲ ಒಂದೇ ಫ್ಯಾಮಿಲಿ. ಎಲ್ಲ ಬೇಯಿಸಿ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ತುಪ್ಪ ಸಾವ್ತಾರೆ. ಅಂಡ್ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನೋಡಿ, ಹಳ್ಳಿಯಲ್ಲಿ ಮದುವೆ ಮಾಡ್ತಿರೋದು ಮನೆ ಮುಂದೆನೆ. ಸೊ ಇಲ್ಲೇ ಅಡಿಗೆ ಪ್ರಿಪರೇಷನ್ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಸ್ವೀಟ್ ಮಾಡ್ತಿದ್ದಾರೆ. ತವಾ ಯೂಸ್ ಮಾಡಲ್ಲ, ಇದು ಕಬ್ಬಿಣದ ತವಾ. ನೋಡಿ ಎಷ್ಟು ನೀಟಾಗಿ ಬೇಯಿಸ್ತಾ ಇದ್ದಾರೆ. ಸಖತ್ತಾಗಿ ಮಾಡ್ತಾರೆ. ಒಂದು ಕಲೆ ನೀಟಾಗಿ ಬಂದಿರುತ್ತೆ. ಕಲೆ ಅದು ರೌಂಡ್ ಆಗಿ ಗೊತ್ತದು. ನಾನು ಕಲ್ತ್ಕೋತೀನಿ. ಬಾ ಅಲ್ವಾ, ಬೂಂದಿ ಮಾಡ್ತಾರೆ ನೋಡೋಣ ಬಾ. ಇಲ್ಲಿ ಏನ್ ಮಾಡ್ತಾ ಇದಾರೆ ಮೇಡಮ್? ಇಲ್ಲಿ ಬೂಂದಿ ಮಾಡ್ತಾ ಇದಾರೆ. अंकल ना माताड्सोಣ. अंकल, आपका नाम क्या है? कांतिलाल सेन. कांतिलाल सेन. कांतिलाल सेन अंते इवर ಹೆಸರು. आप किस घी में बनाते हो? ये बूंदी बनाते हैं, बेसन का बनता है. बेसन का बनता है. ಕಡ್ಲೆ ಹಿಟ್ಟಲ್ಲಿ ಬೂಂದಿ ಮಾಡ್ತಾ ಇದ್ದಾರೆ. घी से बनाते हैं ना? हाँ, घी प्योर घी से बनता है. प्योर घी से. ಅಂದ್ರೆ ನಮ್ ಕಡೆ ಇದೇ ತರ ಮಾಡ್ತಾರೆ, ಬಟ್ ಆದ್ರೆ ಎಣ್ಣೆಲ್ ಮಾಡ್ತಾರೆ ಅಷ್ಟೇ. ಇದು ತುಪ್ಪದಲ್ಲಿ ಮಾಡ್ತಾರೆ. ಇವರು ತುಪ್ಪದಲ್ಲಿ ಮಾಡ್ತಾ ಇರೋದು. ಅಲ್ಲಿ ನೋಡಿ, ಅವ್ರ ಸಂಬಂಧಿಕರೇ, ಅವರು ಅಣ್ಣನೇ ಅಂತೆ ಅವರು. ಅಲ್ಲಿ ಮಾಡಿ ಹಾಕ್ತಾ ಇದಾರೆ. ಸಕ್ಕರೆ ಪಾಕ ಕೇಳಿದ್ದು, ಸಕ್ಕರೆ ಪಾಕ ತಾನೇ ಇದು? ಸಕ್ಕರೆ ಪಾಕ. ಸಕ್ಕರೆ ಪಾಕದಲ್ಲಿ ಇಲ್ಲಿ ಇಟ್ಟಿರ್ತಿದ್ದಾರೆ ನೋಡಿ. ಅಂದ್ರೆ ಏನಪ್ಪ ಖುಷಿ ವಿಚಾರ ಅಂತಂದ್ರೆ, 10 ರಿಂದ 12 ಸ್ವೀಟ್ ಮಾಡ್ತಾರಂತೆ ಮದುವೆಗೆ. ಇಲ್ಲಿ ಒಂದು ಸ್ವೀಟ್ ರೆಡಿ ಆಗ್ತಾ ಇದೆ. ಅಂಡ್ ಇದೇನಮ್ಮ, ಇವ್ರು ಏನಮ್ಮ ಹೇಳಿದಿಲ್ಲಿ, ಗೇವರ್ ಅಂತಾನ. ಸೊ ಗೇವರ್ ಅಂತ ಸ್ವೀಟ್ ಅಂತೆ. ಅದಕ್ಕೆಲ್ಲ ಅಳತೆ ಪ್ರಮಾಣದಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ. ಇದು ನೆಕ್ಸ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ 30 ಮಿನಿಟ್ಸ್ ಅಲ್ಲ, ಮತ್ತೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಮಾಡಿರುವಂತ ಬೂಂದಿನ ಇಲ್ಲಿ ನೋಡಿ ಈ ತರ ಒಣಗಾಕಿದ್ದಾರೆ. ಎಲ್ಲ ನೀಟಾಗಿ ಸಕ್ಕರೆ ಪಾಕ ಹಿಡ್ಕೊಳ್ಳುತ್ತೆ. ಇಲ್ಲಿ ರೋಸ್ ಪೆಟಲ್ಸ್ ಇರುತ್ತಲ್ಲ, ಡ್ರೈ ರೋಸ್ ಪೆಟಲ್ಸ್, ಅದೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಬನ್ನಿ ಅಂಕಲ್ ಮಾತಾಡ್ಸೋಣ. ಏನ್ ಮೇಡಮ್? अंकल माताड्सोಣ बनी. अंकल, आपका मिठाई बनाने का कितना साल का एक्सपीरियंस है? कम से कम 15 साल का एक्सपीरियंस. ಇವ್ರು ಹೇಳ್ತಾ ಇದಾರೆ. ಇವ್ರಿಗೆ ನಾನ್ ಕೇಳ್ದೆ, ಎಷ್ಟು ವರ್ಷದಿಂದ ನೀವು ಈ ತರ ಸ್ವೀಟ್ಸ್ ಎಲ್ಲ ಮಾಡ್ತಾ ಇದೀರಾ ಅಂತ. 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯಂತೆ ಅವ್ರಿಗೆ. ಎಷ್ಟ್ ಚೆನ್ನಾಗಿ ಮಾಡ್ತಾ ಇದಾರೆ ನೋಡಿ ಅಲ್ವಾ? ನೋಡು, ಬೆಳಿಗ್ಗೆಯಿಂದ ಮಾಡ್ತಾನೆ ಇದಾರೆ. ಇನ್ನು ಹಿಟ್ಟು ಇಷ್ಟೊಂದಿದೆ. ಅಂಡ್ ಇನ್ನೊಂದೇನಂತಂದ್ರೆ, ಇಲ್ಲಿನ ಪದ್ಧತಿಯ ಪ್ರಕಾರ ಮದುವೆ ಮಾಡಿದಾಗ ಸುತ್ತಮುತ್ತ ಮನೆಗಳಿಗೆ ಊರಿನವ್ರಿಗೆಲ್ಲ ಈ ತರ ಸ್ವೀಟ್ ಮಾಡಿ ಪ್ಯಾಕೆಟ್ ಮಾಡಿ ಹಂಚ್ತಾರಂತೆ. ಸೊ ಅದಕ್ಕೆ ಇಷ್ಟೊಂದೆಲ್ಲ ಬೂಂದಿ ಮಾಡ್ತಾರೆ. कल तक 10 आइटम है. बस स्वीट्स. 10 मिठाई ये सब. ಇವ್ರು ಹೇಳ್ತಾ ಇದಾರೆ
ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದಾರಂತೆ. 10 ತರದ ಸ್ವೀಟ್ ಗಳನ್ನ ಇವತ್ತಿಂದ ನಾವು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನಾವು ಎಲ್ಲಾನು ತೋರ್ಸೋಣ. मिठाई में 10 आइटम है। ಮಿಠಾಯಿ 10 आइटम है। ಓಕೆ, ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಮೇಡಮ್ ಏನ್ ಮಾಡ್ತಾ ಇದಾರೆ ಅಂತೀರಾ? ಇದು ಗೇವರ್ ಸ್ವೀಟ್ ಹತ್ರದಿಂದ ಬಂದು ತೋರಿಸಿ. ಹಾ, ಇಲ್ಲಿ ತುಪ್ಪ ಹಾಕಿದ್ದಾರೆ, ಐಸ್ ಕ್ಯೂಬ್ಸ್ ಇರುತ್ತಲ್ಲ ಅಲ್ಲಿ ತೋರಿಸಿ. ಐಸ್ ಕ್ಯೂಬ್ಸ್ ಇಲ್ಲಿದೆ. ಐಸ್ ಕ್ಯೂಬ್ಸ್ ನ ಹಿಂಗ ಹಾಕಿ ಉಜ್ಜಿ ಇದ್ರಲ್ಲಿ ಪಾಕ ತರ ಎಳೆ ತರ ಮಾಡ್ತಾರೆ. ಓಕೆ, ಅವಾಗ ಎಳೆ ಬರುತ್ತೆ ಅಂತ. ಅಂದ್ರೆ ಗೇವರ್ ಸ್ವೀಟ್ ಈಗ ಜಸ್ಟ್ ಏನಂತಂದ್ರೆ ಈಗ ಸ್ಟಾರ್ಟಿಂಗ್ ಇದು ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನು ನೀಟಾಗಿ ಗೇವರ್ ಹಿಂಗ್ ಬರುತ್ತೆ ಅದೆಲ್ಲ ತೋರಿಸ್ತಾರೆ, ಮತ್ತೆ ಅದನ್ನ ವಿಡಿಯೋ ಮಾಡುವ. ಸದ್ಯಕ್ಕೆ ಇದು ನೋಡ್ಕೊಳ್ಳಿ. ಈಗ ಗೇವರ್ ಸ್ವೀಟ್ ಇದು ಸ್ಟಾರ್ಟಿಂಗ್ ಸ್ಟೇಜ್. So, ಈ ತರ ಆಮೇಲೆ ಉಜ್ತಾ ಒಳ್ಳೆ ಇರ್ತಾರೆ. ಹಚ್ಚಿಲ್ಲ ಅವರು. ಕೇಳೋರು ಒಳ್ಳೆ ಹಚ್ಚಿಲ್ವಾ? ಆಗ್ನೇಯೇನಾ ಭಯ? अभी आग में नहीं। ಆಗ್ನೇಯೇ ಹಚ್ಚಿಲ್ವಂತೆ ಇನ್ನು. ಹಿಂಗ್ ಉಜ್ತಾ ಇರ್ತಾರೆ. ಏನ್ ಸರ್ ಪೆಂಡಾಲ್ ಹತ್ರ ಬಂದ್ಬಿಟ್ಟಿದೀರಾ? ಪೆಂಡಲ್ ಹತ್ರ ಬಂದಿರೋದಂದ್ರೆ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಬಾ. ಅಲ್ಲಿ ನೋಡ್ಬೋದು ಎಲ್ಲದಕ್ಕೂ ಹೊದಿಕೆಗಳು ಅಂತ ಕರಿತೀವಿ ನಾವು. ಅಂದ್ರೆ ಮಾಮೂಲಿ ಹೊಸ್ಕೊಳ್ಳೋದಕ್ಕೆ ಎಷ್ಟು ತಂದಿದ್ದಾರೆ ಅಂತಂದ್ರೆ ಈ ಚಳಿಗೆ ಅದು ಕಡಿಮೆನೆ, ಬೇಕೇ ಬೇಕು. ಅಂಡ್ ನೆಕ್ಸ್ಟ್ ಅಲ್ಲಿ ನೋಡೋದೆಲ್ಲ ಹಾಸಿಗೆಗಳಿದೆ, ದಿಂಬಿದೆ, ಪಿಲ್ಲೋ ಕವರ್ಗಳಿದೆ, ಮಂಚಗಳಿದೆ. ಇಲ್ಲಿ ಮುಂದೆ ಬಲ್ಲಿ ಮಂಚಗಳು ತೋರಿಸ್ತಾವ. ಇವ್ರ ಅಣ್ಣಂದ್ರೆಲ್ಲ ಒಂದ್ ಬೆಳಗಿನ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಸುಸ್ತಾಗಿ ಮಲ್ಕೊಬಿಟ್ಟವ್ರೆ, ಅಂದ್ರೆ ಚಿಲ್ ಮಾಡ್ತಾ ಇದಾರೆ ಅವರು. ಇಲ್ಲಿ ಬಾ, ಇಲ್ಲಿ ಹಂಗೆ ಇಲ್ಲಿ ನೋಡಿದ್ರೆ ಅಲ್ಲಿ ಝೂಮ್ ಮಾಡಲಿ ಮಂಚಗಳು ಎಷ್ಟು ಗುಡ್ಡೆ ಹಾಕಿದಾರೆ ನೋಡು. ಮಂಚಗಳನ್ನ ಗುಡ್ಡೆ ಹಾಕಿದಾರೆ ನೋಡಲಿ. ಸೊ ಅಷ್ಟು ಮಂಚಗಳನ್ನ ತಂದಿಲ್ಲ ಹಾಕ್ತಾರೆ. ಸೊ ಇವ್ರು ಇದನ್ನ ಹಾಕೊಂಡ್ರ ಉದ್ದೇಶ ಏನಂತಂದ್ರೆ ಇದ್ರ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಮೇಲೆ. ಸೊ ಇವ್ರು ನಾನು ಆಗ್ಲೇ ಹೇಳ್ದಾಗೇನೆ ಒಂದು ಛತ್ರದಲ್ಲಿ ಮದುವೆ ಮಾಡ್ತಾ ಇಲ್ಲ, ಊರ ಹತ್ರನೇ ಮದುವೆ ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ಪ್ರಿಪರೇಷನ್ಸ್ ಬೇಕಾಗುತ್ತೆ. ಅಂಡ್ ನೋಡಿ ಇಲ್ಲಿ ಒಂದಷ್ಟು ಪಾರ್ಟ್ ರೂಮ್ಗಳು ಅಂದ್ರೆ ಟೆಂಟ್ಗಳು ಬರುತ್ತೆ, ಒಂದಷ್ಟು ಮಂಚಗಳು ಹಾಕಿ ಮತ್ತೆ ಸುತ್ತ ಕವರ್ ಮಾಡ್ತಾರೆ. ಚಳಿ ಇರುತ್ತಲ್ಲ, ರಾತ್ರಿ ಹೆವಿ ಚಳಿ ಇರ್ತಾರೆ. 6 ಗಂಟೆ ಮೇಲೆ ಬೆಳಿಗ್ಗೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 10-10:30 ತನಕ ಹೆವಿ ಚಳಿ ಇರುತ್ತೆ, ಅದಕ್ಕೆ ಕವರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ಕಡೆ ಇಲ್ಲಿ ಗಂಡಸರಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ. ಅಂಡ್ ಇಲ್ಲಿ ರಾಜಸ್ಥಾನಿ ಮದುವೆಗೆ ನಾನು ಬಂದಿರೋದು ರಜಪೂತ್ ಮದುವೆಗೆ. ಇಲ್ಲಿನ ಪದ್ಧತಿ ಏನಂತಂದ್ರೆ, ಈಗ ನಾನು ಇರೋದು ಹೆಣ್ಣಿನ ಮನೇಲಿ ಇದ್ದೀನಿ, ಅದೇ ಅಂದ್ರೆ ಹುಡುಗಿಯವರ ತೋಟದಲ್ಲಿ ಇದೀವಿ ನಾವು. ಅಲ್ಲಿ ಎಲ್ಲ ಸೆಟ್ ಆಗ್ತಿರೋದು ಮದುವೆ ಮಾಡೋದಕ್ಕೆ. ಹುಡುಗನ ತಾಯಿ ಕೂಡ ಬರಲ್ಲ ಇಲ್ಲಿಗೆ, ಅಂದ್ರೆ ಗಂಡನ ಮನೆ ಕಡೆಯಿಂದ ಯಾರು ಹೆಂಗಸರು ಬರಲ್ಲ ಮದುವೆಗೆ, ಬರೀ ಗಂಡಸ್ ಅಷ್ಟೇ ಬರ್ತಾರೆ. ಇಲ್ಲಿ ಸುತ್ತಮುತ್ತಲಿನ ಹೆಂಗಸರು ಮಾತ್ರ ಬರ್ತಾರೆ ಅಷ್ಟೇ. ಅಂದ್ರೆ ಈ ಲೋಕಲೈಟ್ಸ್, ಈಗ ನಾವೇನಿ ಸಫಾರ ಊರಲ್ಲಿ ಇದೀವಿ, ಇಲ್ಲಿ ಲೋಕಲೈಟ್ಸ್ ಅಷ್ಟೇ ಬರೋದೇ ಪ್ರಾವಿಷನ್ ಇದೆ ಹೊರತು. ಅಂದ್ರೆ ಆಗಿನ ಬಂದಂತ ಪದ್ಧತಿ ಇದು. ಏನೋ ಒಂದು ಪದ್ಧತಿ ಇದೆ ಅಂತಂದ್ರೆ ಅದ್ರ ಹಿಂದ್ಗಡೆ 1000 ರೀಸನ್ ಇರುತ್ತೆ. ಅದು ನಮಗೆ ಬೇಡ. ಅಂದ್ರೆ ಅದನ್ನ ನಾವು ಏನೋ ಅದನ್ನ ಅಲ್ಲೆಗಳಿಯೋದು ಬೇಡ, ಅದ್ರ ಬಗ್ಗೆ ಏನು ನಾವು ಬೇರೆ ತಪ್ಪಾಗಿ ಮಾತಾಡೋದು ಬೇಡ. ಅವರ ಪದ್ಧತಿ ಅನುಸರಿಸ್ತಾ ಇದಾರೆ, ಒಳ್ಳೇದು. ಸೊ ಗಂಡನ ಮನೆಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಗಂಡಸರು ಮಾತ್ರ ಬರೋಂಥದ್ದು ಇಲ್ಲಿಗೆ ಹುಡುಗನ ತಾಯಿ, ತಂಗಿ, ಅಕ್ಕ ಯಾರು ಬರಂಗಿಲ್ಲ ಇಲ್ಲಿಗೆ. ಆಯ್ತಾ, ಈಗ ಇಲ್ಲಿ ಗಂಡಸರಿಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತಾರೆ, ನಿದ್ದೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಮನೆ ಮುಂದೆ ಹೆಂಗಸರು ಊಟಕ್ಕೆ ವ್ಯವಸ್ಥೆ, ಗಂಡಸರು ಹೆಂಗಸರು ಒಟ್ಟಿಗೆ ಊಟಕ್ಕೆ ಕೂರಂಗಿಲ್ಲ. ಅಂಡ್ ಅಲ್ಲಿ ಮನೆ ಮುಂದೆ ಹೆಂಗಸರಿಗೆ ಊಟದ ವ್ಯವಸ್ಥೆ ಮಾಡ್ತಿರ್ತಾರೆ. ಅಂಡ್ 2 ದಿನದಿಂದ ನಾವಿಬ್ರು ಅಬ್ಸರ್ವ್ ಮಾಡಿದಂತ ವಿಚಾರಗಳು ಏನಂತಂದ್ರೆ, ಇಲ್ಲಿ ಒಂದು ಹಳ್ಳಿಯಲ್ಲಿ ಬಂದು ಅಂದ್ರೆ ಸಿಟಿಯಿಂದ ಒಂದು 15 ಕಿಲೋಮೀಟರ್ ದೂರ ಇದೆ. ಸಿಟಿಲಿ ಮದುವೆ ಮಾಡ್ತೀವಿ ಅಂತಂದ್ರೆ ನಾವು ಮದುವೆ ಆಗಲ್ಲ ಗೊತ್ತಲ್ಲ, ಸಣ್ಣ ಸಡ್ಗ ನೀನೇ ಒಂದು ಏನಂತಾರೆ ಇದಕ್ಕೆ ತಲೆ ಹೂವಿನ ದಿಂಡು, ಅದಕ್ಕೆ ಎಷ್ಟರ ಓಡಾಡಿದ್ವಿ ನಾವು. ಅದು ಸಿಟಿಲಿ ನಾವು ಅದು ಬೇಕು ಅಂತಂದಾಗ. ಇಲ್ಲಿಗೆ ಒಂದು ಹಳ್ಳಿಲಿ ಮದುವೆ ಮಾಡ್ತಿದ್ದಾರೆ ಅಂತಂದ್ರೆ ಎಷ್ಟು ಕಷ್ಟ ಇದೆ, ಸಣ್ಣ ಪುಟ್ಟ ಮೈನ್ಯೂಟ್ ಥಿಂಗ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಇವ್ರು ಸುಲಭವಾಗಿ ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ಒಗ್ಗಟ್ಟು ಚೆನ್ನಾಗಿದೆ ಇಲ್ಲಿ. ಅಂದ್ರೆ ಒಂದು ಮದುವೆ ಅಂತಂದಾಗ ಅವ್ರ ಸಂಬಂಧಿಕರಾಗ್ಬೋದು, ಕಸಿನ್ಸ್ ಆಗ ದಾಯಾದಿಗಳೇನ್ ಕರಿತೀವಿ ನಮ್ಮ ಭಾಷೆಯಲ್ಲಿ, ನಮ್ ಕಡೆ ಎಲ್ಲ ಎಷ್ಟು ಒಗ್ಗಟ್ಟ ನಿಂತು ಮಾಡ್ತಾ ಇದಾರೆ ಅಂತಂದ್ರೆ, ನಮ್ಮನೆ ಕೆಲಸ ಇದು, ನನ್ನ ತಂಗಿ ಮದುವೆ ಹತ್ರ ಓಡಾಡ್ತಾ ಇದಾರೆ. ಅಂಡ್ ಪ್ರತಿಯೊಂದು ವಿಚಾರಕ್ಕಾದ್ರೂ ಅಷ್ಟೇ, ಯಾರೋ ಒಬ್ರು ಅಡಿಗೆಯವ್ರೇನೋ ಇದು ಬೇಕು ಅಂತ 4 ಜನ ಮುಂದೆ ನಿಂತಿರ್ತಾರೆ, ನಾನ್ ಮಾಡ್ಕೊಡ್ತೀನಿ ಬಿಡು ಅನ್ನೋ ತರ. ಸೊ ಈ ಒಗ್ಗಟ್ಟಂತೂ ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಹಾಳಾಗದಿರ್ಲಿ ಅಂತ ಆಶಿಸೋಣ ನಾವು. ಸೊ ಇನ್ನೊಂದೇನಂದ್ರೆ, ನಾವು ಸುಮಾರಷ್ಟು ವಿಡಿಯೋಗಳನ್ನ ತೋರ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಪಾಪ ಇಲ್ಲಿನ ಹೆಂಗಸರು ನಾಚ್ಕೋತಾರೆ ವಿಡಿಯೋಗೆ ಬರಕ್ಕೆ, ಮತ್ತೆ ಅವ್ರು ಅಷ್ಟು ಇಷ್ಟಪಡಲ್ಲ. ಸೊ ಇಲ್ಲಿ ಈಗ ಏನಾದ್ರೂ ಒಂದು ರಿಚುವಲ್ ಆಯ್ತು ಅಂದ್ರೆ ಅದ್ರ ನೆಕ್ಸ್ಟ್ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡುವಾಗ ಡೋಲ್ ಬಡಿತಾ ಇರ್ತಾರೆ. ನಂಗೊಂದು ತುಂಬಾ ಒಂಥರ ಖುಷಿ ಅನ್ಸ್ತು. ಅವ್ರ ಪ್ರಕಾರ ಏನಂದ್ರೆ, ಡ್ಯಾನ್ಸ್ ಮಾಡಿ ಖುಷಿಯಾಗಿ ಮದ್ವೆ ಮಾಡ್ಬೇಕು ಅಂತ. ಪ್ರತಿಯೊಬ್ರು ಹೆಂಗಸರು, ಹೆಣ್ಣವ್ರ ಅಮ್ಮ ಆಗಿರ್ಬೋದು, ಅವ್ರ ಅಕ್ಕ ತಂಗಿರು, ಕಸಿನ್ಸು ಎಲ್ರು ಡ್ಯಾನ್ಸ್ ಮಾಡ್ತಾರೆ, ಚಿಕ್ಕಮ್ಮ ಎಲ್ರು ಡ್ಯಾನ್ಸ್ ಮಾಡ್ತಾರೆ. ಅವಾಗ ಡೋಲ್ ಬಡಿಯೋರ್ಗೆ ಡೋಲ್ ಬಡಿತಾ ಇರ್ತಾರೆ, ಒಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ದುಡ್ಡನ್ನ ಈ ತರ ಮಾಡಿ 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 ಡೋಲ್ ದೃಷ್ಟಿ ಆಗ್ಬಾರ್ದು ಅಂತ ಒಂದ್ ನೋಟ್ ಹಿಂಗ್ ಇಟ್ಕೋತಾರೆ, ಈ ತರ ಹಿಂಗ್ ನಿವಾಳಿಸಿ ಹಿಂಗೆ ಡೋಲ್ ಅವ್ರಿಗೆ ಕೊಡ್ತಾರೆ. ಅದಂತೂ ಏನಪ್ಪಾ ಅಂತಂದ್ರೆ, ನಿನ್ನೆ ಇದೇ ತರ ಫಸ್ಟ್ ರಿಚುವಲ್ ಸ್ಟಾರ್ಟ್ ಆಯ್ತು ಹಳದಿದು. ಡೋಲ್ ಅವನು ಮನೆ ಒಳಗಡೆ ಬಂದ, ಬಡಿತಾ ಇದ್ದ.
ಎಲ್ಲ ಗಂಡಸರೆಲ್ಲ ಹೆಂಗಸರಾಗ್ಬೋದು 10 ರೂಪಾಯಿ ಇಷ್ಟು ದಪ್ಪ ಕಂತೆಗಳು ಇಟ್ಕಿಡ್ಕ ಆಚೆ ಬಂದ್ರು. ಏನಕ್ಕೆ ಇದು ನನಗೆ ಎಸಿತಾರೇನೋ ಅಂತ ನಾನು ಅನ್ಕೋತಾ ಇದ್ದೆ. ಬಿಕಾಸ್ ನಮ್ಗೆ ಅದನ್ನು ಗೊತ್ತಿರಲ್ಲ ಫಸ್ಟ್ ಟೈಮ್ ಅಲ್ಲ ಇದು. ಅಂಡ್ ಅದಾದ್ಮೇಲೆ ಒಂದು ನೋಟ್ನ ಕಟ್ಟಿಂದ ಎಳೆದು ಈ ತರ ತಲೆ ಸುತ್ತ ದೃಷ್ಟಿ ತೆಗೆದು ಅವನು ಕೊಡ್ತಾ ಇದ್ರು. ಸೊ ಈ ರಿಚುವಲ್ ತುಂಬಾ ರೇರ್ ಅನಿಸ್ತು ನಮಗೆ, ಬಟ್ ತುಂಬಾ ಚೆನ್ನಾಗಿತ್ತು. ಏನಂತಾರೆ ಮೇಡಮ್? ಹೌದು, ತುಂಬಾ ಚೆನ್ನಾಗಿತ್ತು. ಅಲ್ಲೇನೋ ಜಲ್ಲು ಕರಿತಾವ್ರೆ, ಬನ್ನಿ ಹೋಗೋಣ. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈರುಳ್ಳಿ ಹಾಕೊಂಡಿದ್ದಾರೆ. ಈರುಳ್ಳಿ ಮನೆ ಯೂಸ್ಗೆ ಅಷ್ಟೇ. ನೋಡಿ, ಅಣ್ಣ ಈರುಳ್ಳಿ ನೀರ್ ಬಿಡ್ತಾ ಇದ್ದಾರೆ. ನಾವು ನೀರ್ ಹಾಯಿಸೋದು ಅಂತ ಕರಿತೀವಿ. ಒಂದೊಂದು ಪಟ್ಲು ಅಂತ ಕರಿತೀವಿ, ಇದನ್ನ ನಮ್ ಕಡೆ ಗುಂಡ್ಲು ಅಂತಾನು ಕರೀತಾರೆ. ಸೊ ಈ ತರ ನೋಡಿ, ಇಲ್ಲಿ ಒಂದೊಂದಾಗಿ ನೀರ್ ಬಿಡ್ತಾ ಇದ್ದಾರೆ. ನೀರ್ ಹಂಗೆ ಕಟ್ಬಿಟ್ರೆ ಭೂಮಿ ಚೆನ್ನಾಗಿ ನೀರ್ ಕುಡಿಬೇಕು ಆ ಮಟ್ಟಕ್ಕೆ. ಸೊ ಕಂಪ್ಲೀಟ್ ಇವ್ರ ಬೋರ್ವೆಲ್ ಇದೆ. ಅಂದ್ರೆ ಇವ್ರು ಹೇಳೋದೇನಂತಂದ್ರೆ ಈ ವರ್ಷ ಸ್ವಲ್ಪ ಚೆನ್ನಾಗಿ ಮಳೆ ಆಗಿದೆ. ಕರೆಕ್ಟಾಗಿ ಛತ್ರಿ ಹಿಡೀರಿ ಮೇಡಮ್. ಚೆನ್ನಾಗಿ ಮಳೆ ಆಗಿರೋದ್ರಿಂದ ಎಲ್ಲ ಬೆಳ್ಕೋಬಹುದು. ಅಂದ್ರೆ ಬೋರ್ವೆಲ್ ಎಲ್ಲಿ ತನಕ ನೀರ್ ಇರುತ್ತೆ ಆತರ. ಸೊ 1 or 2 months ಆದ್ಮೇಲೆ ಕಂಪ್ಲೀಟ್ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಬೋರ್ವೆಲ್ ನೀರ್ ಇರಲ್ಲ, ಎಲ್ಲ ಒಣಗೋಗಿರುತ್ತೆ. ಸೊ ನೀರ್ ಇರತ್ತಂಗೆ ಬೆಳ್ಕೋಬೋಣ ಅಂತ ಅಷ್ಟೇ ಇವ್ರುಗಳು. ನೋಡಿ ಇಲ್ಲೆಲ್ಲ ಇಲ್ಲಿ ಏನ್ ಹಾಕಕ್ಕೆ ರೆಡಿ ಮಾಡೋ ಜಲ್ಲು ಇದು ಕೇಳಿ ಅವ್ರನ್ನ. ಸೊ ಇದೆಲ್ಲ ಮೆಕ್ಕೆಜೋಳ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದಾರೆ. ಸೊ ಅಲ್ಲಿ ಈರುಳ್ಳಿ ನೀರ್ ಹಾಯಿಸ್ತಾ ಇದಾರೆ. ಅಲ್ಲಿ ಇದಿದೆಯಲ್ಲ, ಈ ಕಡೆ ತೋರಿಸಿ. ಏನು ಅಲ್ಲಿ ಏನು ದೇವ್ರ ಇದ್ಯಾ? ದೇವಸ್ಥಾನ. ಯಾವ ದೇವ್ರು? ಇಲ್ಲಿರೋದು ದೇವ್ರೇ ಕಾಪಾಡಪ್ಪ, ಒಳ್ಳೇದ್ ಮಾಡಪ್ಪ. ನೋಡಿ ಈ ತರ ಇದು ನಮ್ ರೂಮ್. ನಮ್ ರೂಮ್ ಪಾರಿವಾಳ ಕೂತಿದೆ ಇಲ್ಲಿ. ಸೊ ಇಲ್ಲಿ ದೂರದಲ್ಲಿ ಒಂದು ಫಸ್ಲ್ ಹಾಕಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್, ಮದುವೆ ಮುಗಿಲಿ, ವೇಟ್ ಮಾಡ್ತಾ ಇರಿ. ನೋಡಿ ಅವಾಗ್ಲೇ ಹೇಳಿದೆ ನಾನು, ಐಸ್ ನ ಉಜ್ತಾ ಇದ್ರು ನೋಡಿ ಗೇವರ್ ಸ್ವೀಟ್ ಮಾಡೋದಕ್ಕೆ. ಇವಾಗ ಈ ತರ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಅಣ್ಣ ಮತ್ತೆ ಹಾಕ್ತಾರ ಅಂತ. ತುಪ್ಪದಲ್ಲಿ ಮತ್ತೆ ಮುಳುಗಿಸ್ತಾರಂತ. ನೋಡಿ ಅಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದಾರೆ. ಮಿಕ್ಸ್ ಮಾಡ್ಕೊಂಡು ಮತ್ತೆ ಹಾಕ್ಬೋದು ಅನ್ಕೋತೀನಿ ಚಂದು, ಅಲ್ವಾ? ನೋಡಿ ಅಲ್ಲಿ ಹೇಗೆ ಆಗ್ತಾ ಇದಾರೆ ನೋಡಿ. ಅಲ್ಲಿ ಕಲೆ ಕಣೆ ಇವೆಲ್ಲ. ಅದಕ್ಕೆ ಊರು ಸುತ್ತಬೇಕು ಅನ್ನೋದು. ಈ ತರ ಸ್ವೀಟ್ ನಮ್ಮಲ್ಲಿ ಮಾಡಲ್ಲ. ನೋಡಿದೀನಿ ನಾನು, ಬೇರೆ ವಿಡಿಯೋಗಳಲ್ಲಿ ನೋಡಿದೀನಿ, ಬಟ್ ಈ ತರ ಎಲ್ಲ ಮಾಡಲ್ಲ. ನೋಡಿ ಇಲ್ಲಿ ಕ್ಲೀನ್ ಹೋಲ್ನ ಫಿಲ್ ಮಾಡ್ತಾರೆ ನೋಡಿ. ನೀಟಾಗಿ ಬೇಯಿಸ್ತಾ ಇದಾರೆ ನೋಡಿ. ಮತ್ತೆ ಮೇಲೆಲ್ಲ ಈ ತರ ಹಾಕಿ ನೀಟಾಗಿ ಬೇಯಿಸ್ತಾ ಇದಾರೆ. ಅಂಡ್ ಇದು ಇವ್ರು ಮಾಡೋದು ಪ್ಯೂರ್ ತುಪ್ಪದಲ್ಲಿ ಮಾಡೋದು. ಪ್ರತಿಯೊಂದು ಸ್ವೀಟ್ ಕೂಡ ಎಣ್ಣೆ ಅಂತೂ ಉಪಯೋಗಿಸೋದೇ ಇಲ್ಲ ನೋಡಿ. ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಎತ್ತಾ ಇದಾರೆ ನೋಡಿ. ಎತ್ತದು ಒಂದು ಕಲೆ. ಗೇವರ್ ರೆಡಿ ನೋಡಿ. ನೀಟೆಲ್ಲ ಸೋರಿಸ್ಬಿಟ್ಟು ಎಷ್ಟು ಗಟ್ಟಿ ಆಗಿದೆ ಅದು ಅಂದ್ರೆ. ಈ ಜೇನ್ ತುಪ್ಪದ ಇರುತ್ತಲ್ಲ ಚಂದು, ಜೇನ್ದು ಆ ತರ ಇದೆ ನೋಡಿ. ಸೂಪರ್ ಭಯ್ಯ. ಇವರು ನನ್ನ ಫೇವರೇಟ್ ಸ್ವೀಟ್ ಗೋಸ್ಕರ ರೆಡಿ ಮಾಡ್ತಾ ಇದಾರೆ, ಕಾಜು ಬರ್ಫಿ ಮಾಡಕ್ಕೋಸ್ಕರ. ಇವಾಗ ಇದಕ್ಕೆ ಏನು ಗೋಡಂಬಿಗೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಈ ತರ ಪೌಡರ್ ಮಾಡ್ಕೋತಾ ಇದಾರೆ. ಕಾಜು ಬರ್ಫಿ ತಿನ್ನೋಣ. ಸ್ವಲ್ಪ ಆಯಿಲಿ ಬರುತ್ತಲ್ಲ, ಅದಕ್ಕೆ ಸಿಕ್ಕಿ ಆಗ್ಬಾರ್ದು ಅಂತ ಈ ತರ ಮಾಡ್ತಿರೋದು ನೋಡಿ. ಈ ಮಿಷಿನ್ ಅಲ್ಲಿ ಪುಡಿ ಮಾಡ್ಕೋತಾ ಇದಾರೆ. ಅದೇ ಕಾಜು ಕಟ್ಲಿ ಅಂತ ಅಂತಾರೆ, ಕಾಜು ಬರ್ಫಿ ಅಂತ ಹೇಳ್ತೀವಿ ನಾವು ನಮ್ ಕಡೆ ನೋಡಿ. ಅಂಕಲ್ ಒಂದ ಕೊಡ್ತಾ ಇದಾರೆ. ಈ ತರದ 3-4 ಡಬ್ಬ ಮಾಡ್ತಾರೆ ನೋಡಿ. ಅಂಕಲ್ 0 ಫ್ಯಾಟ್ ಬಾಡಿ, ಕೆಲಸ ಮಾಡಿ ಮಾಡಿ ಅಂಕಲ್ ದಪ್ಪ ಇಲ್ಲ, ಫಿಟ್ ಅಂಡ್ ಫೈನ್. ಸ್ಟೀಲ್ ಬಾಡಿ ಹೆಂಗೆ ಸ್ಟೀಲ್ ಬಾಡಿ ಅಂತೆ. ಸೂಪರ್ ನೋಡಿ. ಇಲ್ಲಿ ಎಲ್ಲ ಇಲ್ಲಿಂದ ನೀಟಾಗಿ ಪುಡಿಯಾಗಿ ಬರ್ತಾ ಇದೆ. ಇಲ್ಲಿಂದ 10-12 ತರ ಸ್ವೀಟ್ ಮಾಡೋದ್ರಲ್ಲಿ ಇದು 3ನೇ ಸ್ವೀಟ್, 4ನೇ ಸ್ವೀಟ್. ಇನ್ನು ಮಾಡ್ತಾನೆ ಇದೆ. 3ನೇದು ಇನ್ನು ಮಾಡ್ತಾನೆ ಇರ್ತಾರೆ. ಟೈಮ್ ಇವಾಗ ಇಷ್ಟಮ್ಮ 7:45. ಬೆಳಿಗ್ಗೆ 8 ಗಂಟೆಗೆ ಸ್ವೀಟ್ ಮಾಡೋ ಸ್ಟಾರ್ಟ್ ಮಾಡಿದವರೆಲ್ಲ ನೋಡಿ. ಇಲ್ಲಿ ಇವರು ಗೇವರ್ ಮಾಡ್ತಿದ್ದವ್ರು. ಅಲ್ಲಿ ಹಿಂದೆ ಗೇವರ್ ರೆಡಿ ಇದೆ. ಈ ಕಡೆ ಬಾ, ಇಲ್ಲಿ ಈ ಕಡೆ ಬಾಮ್ಮ. ಇಲ್ಲಿ ಹಿಂದೆ ಗೇವರ್ ರೆಡಿ ಇದೆ ನೋಡೋದಿ, ತೋರ್ಸು. ಗೇವರ್ ರೆಡಿ ಇದೆ. ಈಗ ಇನ್ನೊಂದು ಸ್ವೀಟ್ ಏನೋ ಮಾಡ್ತಾ ಇದಾರೆ. ಎಷ್ಟು ಹೇಳಿದ್ರು ಮರ್ತ್ಕೊಬಿಟ್ಟಿದೀನಿ. ರಾಜಸ್ಥಾನಿ ಸ್ಪೆಷಲ್ ಸ್ವೀಟ್ಸ್ ಅದೆಲ್ಲ. ಈ ಕಡೆ ಬಾ ಈಗ. ಕೇಳ್ತೀನಿ ರೀ. स्वीट का नाम क्या है? काजू कतली. ओ काजू कतली. ओ ಅವಾಗಲೇ ತೋರಿಸಿದ್ವಲ್ಲ. ಹಾಕೊಂಡ್ರು ತಿರಿತಾವ್ರ ಅಂಡತ್ಕೋಬಾರ್ದು ಅಂತ. ಆಮೇಲೆ ಇಲ್ಲಿ ಬಾ, ಇಲ್ಲಿ ನಮ್ ಮೈಸೂರ್ ಪಾಕ್ ಕೈಂಡ್ ಸ್ವೀಟ್ ಮಾಡಿದಾರೆ ಇಲ್ಲಿ. ಇಲ್ಲಿ ನೋಡು. ಬೇಸನ್ ಅಂದ್ರೆ ಕಡಲೆ ಹಿಟ್ಟು ಉಪಯೋಗಿಸಿ ಮಾಡಿರೋಂಥದ್ದು. ಮೇಲೆಲ್ಲ ಏನು ಕೊಡಿ ನನ್ಗೂ. ಮೇಲೆಲ್ಲ ಪಿಸ್ತಾ ಬಾದಾಮು ಎಲ್ಲ ಉದ್ರಿಸೋರೆ. ಚೆನ್ನಾಗಿದೆ, ಸಖತ್ತಾಗಿದೆ. ನನ್ಗೂ ಇಷ್ಟ ಆಯ್ತು. ಖುಷಿ ವಿಚಾರ ಅಂತಂದ್ರೆ ರಾಜಸ್ಥಾನ್ ಅಂಕಲ್ ಒಬ್ರು ಸ್ವೀಟ್ ಮಾಡ್ತಾವ್ರಲ್ಲ, ಅವ್ರೇಂದ್ರು ಮೈಸೂರ್ ಪಾಕ್ ಕೈಂಡ್ ಸ್ವೀಟ್ ಅಂತ. ಆಯ್ತಾ? ಇಲ್ಲಿ ಬಾ, ಇಲ್ಲಿ ಡ್ರೈ ಫ್ರೂಟ್ಸ್ ಹುರಿದಿಟ್ಟಿದ್ದಾರೆ ನೋಡಿ. ಇಲ್ಲಿ ನೆಕ್ಸ್ಟ್ ಏನಕ್ಕೋ
ಈಗ ಅಂಕಲ್ ಇನ್ನೊಂದು ಸ್ವೀಟ್ ರೆಡಿ ಮಾಡ್ತಾ ಇದಾರೆ ಇಲ್ಲಿ ನೋಡಲ್ಲಿ. ಏನ್ ಮೇಡಮ್, ಏನ್ ಸಮಾಚಾರ? ನೆನ್ನೆ ಇದ್ ಮಾತ್ರ ಕಟ್ಟಿದ್ರು, ಈಗ ಪೆಂಡಾಲ್ ಎಲ್ಲ ಹಾಕಿದ್ದಾರೆ. ಇದ್ರಲ್ಲಿ ನವಿಲೆಲ್ಲ ಇದೆ, ನವಿಲ್ಗೆ ತಲೆ ಇಲ್ಲ ಅಷ್ಟೇ. ಇದೆ ತಲೆ ಇದ್ರೆ ನವಿಲ್ ಹಾಕ್ತಾರ? ತಲೆ ಇಲ್ಲಿದೆ. ನವಿಲ್ ತಿರ್ಕೊಂಡಿದೆ ಅಷ್ಟೇ. ತಿರ್ಕೊಂಡಿದೆ. ಹೆಂಗಿದೆ ಎಲ್ಲ? ಚೆನ್ನಾಗಿದೆ. ಇದು ವೆಲ್ಕಮ್ ಮಾಡಕ್ಕೆ ಅವರೆಲ್ಲ ಬರ್ತಾರಲ್ಲ, ಅದಕ್ಕೆ ಇದು ಡೆಕೋರೇಷನ್ ತರ. ನೋಡಿ ಡೆಕೋರೇಷನ್ ಎಲ್ಲ ಮಾಡಿ ನಾನು ಮೆಹಂದಿ ಎಲ್ಲ ಹಾಕೊಂಡಿದೀನಿ ನೋಡಿ. ಮೆಹಂದಿ ಎಲ್ಲ ಹಾಕೊಂಡಿದ್ದಾರೆ ಮೇಡಮ್. ನನ್ನ ಹೆಸರು ಕೂಡ ಬರ್ಸಿದ್ದಾರೆ ಇಲ್ಲಿ ಮೇಡಮ್. ನೋಡಿ ಇಲ್ಲಿ MANU ಮನು. ದಿಲ್ ಮೇ ಬನಾ ದಿಯಾ. ನೋಡ್ಬೋದು ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬರ್ತಾ ಇದಾರೆ. ಖುಷಿ ವಿಚಾರ ಏನಂತಂದ್ರೆ ನಾಳೆ ಗಂಡು ಕಡೆ ಬರ್ತಾರೆ. ಗಂಡು ಕಡೆ ಬರ್ತಾರೆ ಅಂತ ಇದೆಲ್ಲ ಅರೇಂಜ್ಮೆಂಟ್ಸ್. ಇವತ್ತು ಫುಲ್ DJ ಇರುತ್ತೆ, ಫುಲ್ ಕುಣಿಯದೆ, ಸುಂಟ್ರ ಗಾಳಿ ಹಾಕಬಿಡವ ನಾವು. ಅವರೆಲ್ಲ ಓಡಿಸ್ತಾರೆ ನಮ್ಮನ್ನ. ಬನ್ನಿ ಇನ್ನು ಬೇಜಾನೆ ತೋರಿಸ್ತೀನಿ. ಜಲ್ಲು ಬೈ ನೋಡಿ ಇವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಖಾರ ಮಿಕ್ಸ್ಚರ್ಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಹೆಂಗ್ ತಿರುಗ್ತಾರ ನೋಡ ಅಂಕಲ್. ಹೌದು, ಇಲ್ಲಿ ಮಾಡಿ ರೆಡಿ ಮಾಡಿ ಈ ತರ ಮಾಡಿ ಹಾಕ್ತಾರೆ. ಆಗ್ಲೇ ತೋರಿಸಿದ್ವಲ್ಲ ಡ್ರೈ ಫ್ರೂಟ್ಸ್ ಅಂತ, ಇದ್ರೊಳಗಡೆ ಮಿಕ್ಸ್ ಮಾಡ್ತಾರೆ. ನಮ್ಕೀನ್ ಅಂತಾರೆ ಇವ್ರ ಭಾಷೆ. ಅಂದ್ರೆ ಇದನ್ನ ಈ ತರ ಪುಡಿ ಮಾಡಿದ್ರೆ ಖಾರ ಮಿಕ್ಸ್ಚರ್ ಆಗುತ್ತೆ. ಖಾರ ಮಿಕ್ಸ್ಚರ್ ನ ಇವ್ರು ನಮ್ಕೀನ್ ಅಂತ ಕರೀತಾರೆ ಅಲ್ವಾ? ಅಣ್ಣನ ಹೇಳ್ತಾವ್ರಿ ಇರು ಕ್ಯಾ ಭಯ್ಯ? ಲೀಡರ್ ಅಂತೆ ಇವರು ಭಯ್ಯ, ಲೀಡರ್ ಭಯ್ಯ. ಅಂಡ್ ಕ್ಯಾಪ್ಟನ್ ಖುಷಿ ವಿಚಾರ ಏನಂತಂದ್ರೆ ಇಲ್ಲಿರೋರೆಲ್ಲ ನಮ್ಗೆ ಒಕ್ಕೊಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಅದೇ ನಮ್ಮ ಜಲಂ ಮನೆಯವರು ಅಷ್ಟೇ, ಇಲ್ಲಿ ಅಡಿಗೆ ಮಾಡಕ್ ಬಂದಿದಾರಲ್ಲ ಇವ್ರಂತೂ ನಾವು ತುಂಬಾ ಪ್ರೀತಿ. ಚೆನ್ನಾಗಿ ಅಂದ್ರೆ ನಮ್ಗೆ ಇಲ್ಲಿರೋರ್ಗೆ ತುಂಬಾ ಜನಕ್ಕೆ ಹಿಂದಿ ಬರಲ್ಲ, ಮಾರ್ವಾಡಿ ಅಷ್ಟೇ ಮಾತಾಡೋದು. ಲೇಡೀಸ್ಗಂತೂ ಬರೋದೇ ಇಲ್ಲ ಹಿಂದಿ. ಬಟ್ ಅವರು ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ನೋಡ್ಕೋತಾ ಇದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಮನೆ ಬಿಟ್ಟು ದೂರ ಇದೆಯನ್ನೋ ಫೀಲಿಂಗ್ ಇಲ್ಲ ನನಗಂತೂ. ನನಗಿಲ್ಲ ಆಮೇಲೆ ನನ್ನ ಹೆಂಡತಿ ಇರಲ್ಲ ಬಿಡಿ, ಅದ್ ಬೇರೆ ಪ್ರಶ್ನೆ. ಮತ್ತೆ ಅಂಕಲ್ ಆಗ್ತಿದೆ ನೋಡು, ಎಷ್ಟು ಕಷ್ಟಪಡ್ತಾ ಆಗ್ತದೆ ನೋಡು. ಯಪ್ಪ, ಇಟ್ಸ್ ನಾಟ್ ಈಸಿ ಥಿಂಗ್ ಅಲ್ವಾ? ಎಷ್ಟು ತಾಕತ್ ಬೇಕೇ ಬೇಕು ನೋಡು. ಆಮೇಲೆ ಪುಡಿ ಮಾಡಿ ಹಾಕ್ತಾರೆ, ಅದನ್ನು ತೋರಿಸ್ತೀವಿ. ಅಂಕಲ್ आप बहुत स्ट्रांग है. ಬಾಡಿ ಈಗ ನಮ್ಮ ಐಟಮ್ ಬಂದಿದೆ. ನಮ್ಮ ಐಟಮ್ ಏನ್ ಹೇಳಿ? ನಮ್ಮ ಐಟಮ್ ಏನ್? ನಿಮ್ಮ ಐಟಮ್ ಡಿಜೆ ಬಂದಿದೆ. ಅನ್ಲೋಡ್ ಆಗ್ಬೇಕು, ಈಗ ಅನ್ಲೋಡ್ ಆಗುತ್ತೆ. ಬಾಯ್ಲಿ ಎಲ್ಲ ರೆಡಿ ಮಾಡ್ತಾ ಇದಾರೆ. ಅಖಾಡ ಸಿದ್ಧ ಆಗ್ತಾ ಇದೆ. ಇಲ್ಲಿ ಅಖಾಡ ಸಿದ್ಧ ಆಗ್ತಾ ಇದೆ. ಇರೋರು ಜಲಂ ಅವ್ರ ಅಣ್ಣ ಇವರು. ಆಯ್ಲಿ ಎಲ್ಲ ರೆಡಿ ಆಗ್ತಾ ಇದೆ. ಫುಲ್ ಜಿಗಿ ಡ್ಯಾನ್ಸ್, ಡಿಜೆ ಇಲ್ಲಿ ಮಾಡೋದಂತ. ಇನ್ನೊಂದೇನಂತಂದ್ರೆ ಇವ್ರು ರಾತ್ರಿ ಎಲ್ಲ ನಿದ್ದೆ ಮಾಡೋದಂತ. ಇವತ್ತು ನಾಳೆ ಮದ್ವೆ ಇರುತ್ತೆ, ನಾಳೆ ರಾತ್ರಿ 11 ಗಂಟೆ ಮುಹೂರ್ತ ಇರೋದು. ಇವತ್ತು ಪೂರ್ತಿ ಡಿಜೆ ಅಂತ ಇಲ್ಲಿ ಫುಲ್ ಕುಣಿದು ಕುಪ್ಪಳಿಸ್ತಾರೆ. ಆಮೇಲೆ ಡೋಲ್ನವರು ಬರ್ತಾರೆ, ಎಲ್ಲ ಒಟ್ಟಿಗೆ ಕುಣಿತಾರೆ. ಇವತ್ತು ಡೋಲ್ ಅವ್ರು ಕಾಣ್ತಾ ಇಲ್ಲ ಬೆಳಗ್ಗೆಯಿಂದ. ಅವರು ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ರಿಚುವಲ್ಸ್ ಇರ್ಲಿಲ್ವಲ್ಲ ಅವ್ರು ಬಡಿಯೋಂಥದ್ದು. ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಟೀ ಸರ್ವ್ ಮಾಡ್ತಾ ಇದಾರೆ. ಇವ್ರ ಕಡೆ ಈ ತರ ಟೀ ಸರ್ವ್ ಮಾಡ್ತಾರೆ ಬೌಲಲ್ಲಿ. ಚಂದ ಬಾ, ಕಾಫಿ ಮಾಡ್ತಾ ಇದಾರೆ ಈಗ. ನಮ್ ಮೇಡಮ್ಗೆ ಕಾಫಿ ಇರ್ಲಿಲ್ಲ, ಬೆಳಿಗ್ಗೆಯಿಂದ ತಲೆನೋವು ಅಂತಿದ್ರು. ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿಸ್ಕೊಟ್ಟಿದೀನಿ. ಏನಂತೀರಾ? ಶುಕ್ರಿಯಾ ಅಂಕಲ್. ಕುಡಿಯಮ್ಮ ಕಾಫಿ, ಕುಡಿಯಮ್ಮ. ಇವ್ರ ಸ್ಟೈಲಲ್ಲಿ ಟೀ ಕುಡಿದ್ರೆ ನಾವು ಕಾಫಿ ಕುಡಿತಾ ಇದೀವಿ. ಅಂದ್ರೆ ಏನಂದ್ರೆ ಈ ತರ ಬೌಲಲ್ಲಿ ಕುಡಿತಾರೆ. ನಮ್ ತರ ಲೋಟದಲ್ಲಿ ಕುಡಿಯಲ್ಲ, ಬೌಲಲ್ಲಿ ಕುಡಿತಾರೆ. ಅಯ್ಯೋ ಕುಡಿತಾಯಿ, ಹೆಂಗಿದೆ? ಅಚ್ಚಾಯೆ. ಸರಿ, ನಾನೇ ಕುಡಿತೀನಿ. ಕೆನೆ ಕಟ್ಕೊಬಿಡೈತೆ, ಬೇಬೆ ಕುಡ್ಕೋಬೇಕು. ಓಕೆ ನೋಡಿ, ಇವ್ರು ಒಳ್ಳೆ ಅಂಕಲ್ ಗುರು. ಮಾತ್ರ ಇವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ನಿನ್ನೆ ಬೆಳಿಗ್ಗೆಯಿಂದ ಒಂದು ಕ್ಷಣ ಕೂತಿಲ್ಲ ಗುರು. ಎಲ್ಲ ಓಡಾಡ್ಕೊಂಡ್ ಮಾಡ್ತಿರ್ತಾರೆ ಪಾಪ, ಪಟ ಅಂತ ಮಾಡ್ತಾರೆ. ಹೌದು. ಓಕೆ, ಈ ವಿಡಿಯೋನ ನಾವ್ ಇಲ್ಲಿಗೆ ಮುಗಿಸ್ತಾ ಇದೀವಿ. ಏನಪ್ಪಾ ಖುಷಿ ವಿಚಾರ ಅಂತಾನೆ, ನಾಳೆ ಗಂಡು ಕಡೆ ಬರ್ತಾರೆ. ನಾಳೆ ಇಡ್ಲಿ ಮಾಡ್ತಾರೆ. ಇಡ್ಲಿ, ಜಿಲೇಬಿ, ಚಟ್ನಿ, ಸಾಂಬಾರ್, ವಡೆ ಎಲ್ಲ ಮಾಡ್ತಾರೆ. ನಾನಂತೂ ಹೊಟ್ಟೆ ತುಂಬ ವಡೆ ತಿಂತೀನಿ ಗುರು. ಮಸಾಲೆ ಉದ್ದೋಡೆನಾ ಅದ್ ಗೊತ್ತಿಲ್ಲ. ವಡೆ ಯಾವ್ದಾದ್ರೆ ವಡೆ ಬೇಕಷ್ಟೇ. ಏನಪ್ಪಾ ಅಂದ್ರೆ ಕಾಫಿ ಕುಡಿದ್ವಿ. ಅಂದ್ರೆ ಏನಂತಂದ್ರೆ ನಾವು ಅನ್ನಕ್ಕೆ ಬೈಕೆ ಪಟ್ಕೋತಾ ಇದೀವಿ ಇಲ್ಲಿ. ಅಷ್ಟು ಚಪಾತಿ ಅಂತ. ಬಟ್ ಟೇಸ್ಟ್ ಆಗಿರುತ್ತೆ. ಬಟ್ ಹೇಳಿದ್ನಲ್ಲ ನಾನು, ಸರಿ ಇವಾಗ ಇಲ್ಲಿ ಡೋರ್ ಸ್ಟಾರ್ಟ್ ಮಾಡ್ಬಿಟ್ರು. ಕೈ ಹಿಡ್ಕೊಂಡ್ ಮಾತಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಏನೇ ಡೌಟ್ ಕಮೆಂಟ್ ಮಾಡಿ. ರಾಜಸ್ಥಾನ ಬೇರೆ ತೋರಿಸ್ಬೇಕಾದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬಾಯ್.